ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿರುವ ಕನ್ನಡ ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ನಂಬರ್ 4 ಇದು ಸುಮಾರು 10-15 ವರ್ಷಗಳಿಂದ ಬಣ್ಣವಿಲ್ಲದೆ ಇದ್ದ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಆ ಶಾಲೆಯ ಗುರುಗಳು ಬಂದು ಮನವಿ ಕೊಟ್ಟ ತಕ್ಷಣ ಹಳೆ ವಿದ್ಯಾರ್ಥಿ ಸಂಘದಿಂದ ಶಾಲೆ ವೀಕ್ಷಣೆ ಮಾಡಿ ಸ್ಥಳೀಯ ನಿಸರ್ಗ ಫೌಂಡೇಶನ್ ಅಧ್ಯಕ್ಷರು ಕೂಡ ಅವರಿಗೂ ಜೊತೆ ಚರ್ಚಿಸಿ ಕೇವಲ 2 ದಿನದಲ್ಲಿ ಹೊರಗೆ ಮತ್ತು ಒಳಗೆ ಶಾಲೆಗೆ ಬಣ್ಣ ಹಚ್ಚುವ ಮೂಲಕ ಶಾಲೆಗೆ ಸಿಂಗರಿಸಿ ಮಕ್ಕಳ ಮುಖದಲ್ಲಿ ಸಂತೋಷ ಮೂಡಿಸಿ ಶಾಲೆಯ ಅಕ್ಕಪಕ್ಕದ ಹಿರಿಯ ಜನರಿಗೆ ಬಣ್ಣ ಹಚ್ಚುವ ಕೆಲಸ ನೋಡಿ ಸಂತೋಷಪಟ್ಟರು. ಈ ಶಾಲೆಗೆ ಸುಂದರವಾಗಿ ಶಾಲೆಯಲ್ಲಿದ್ದ ಶುದ್ಧ ವಾತಾವರಣವನ್ನು ಶುದ್ಧಪಡಿಸಿ ಎಲ್ಲಾ ಶಿಕ್ಷಕರಿಗೆ ಶಾಲೆಯ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುವಂತೆ ಹೇಳಿ ಈ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಈ ಕಾರ್ಯಕ್ಕೆ ಶಾಲೆಯ ಅಕ್ಕಪಕ್ಕ ಜನರು, ಪಾಲಕರು, ಶಾಲೆಯ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಎ ಮಿರ್ಜಿ, ಶಾಲೆಯ ಹಿರಿಯ ಶಿಕ್ಷಕರಾದ ವಿನಾಯಕ ಕರಿಗೌಡರ್, ಮೈಲಾರಪ್ಪ ಬೇಲೂರು, ನಿಸರ್ಗ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಯುತ ಶಶಿಕಾಂತ್ ಬಿಜವಾಡ, ಸಹದೇವ್, ಅಮಿನಾ ಭಾವಿ, ಬಸವರಾಜ್ ಋಣ, ಸುಭಾಷ್ ತೆರದಾಳ್, ದಾದಾಪೀರ್, ಅಕ್ಬರ್ ಕುಂದಗೋಳ್, ಸುನೀಲ್ ಬಂಡಿ ವಡ್ಡರ್, ಸ್ಥಳೀಯ ಮತ್ತು ಈ ಕನ್ನಡ ಮಕ್ಕಳ ಶಾಲೆಯಲ್ಲಿ ಕಲಿತ ಹಳಿ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದರು. ನಮಸ್ಕಾರ, ನಾ ಎ ಮಿರ್ಜಿ ಅಂತ ಹಳೆ ವಿದ್ಯಾರ್ಥಿಗಳ ಸಂಘ. ಇದು ವೀರಾಪುರ ಓಣಿಯ ಗಂಡು ಮಕ್ಕಳ ಶಾಲೆ ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ಸುಮಾರು 8 ದಿನದಿಂದ ಈ 2 ಶಾಲೆಗೆ ಬಣ್ಣ ಹಚ್ಚಿ ಈ ತರ ಕಲರ್ ಮಾಡಿದ್ದೇವೆ. ಬಹಳ ವರ್ಷದಿಂದ ಬಣ್ಣ ಇಲ್ಲದ ಶಾಲೆಗಳು ಅವೆಲ್ಲ ನಮ್ಮ ಇಲ್ಲಿಯ ಶಿಕ್ಷಕರು ಬಂದು ನಮ್ಗೊಂದು ಮನವಿ ಕೊಟ್ಟಿದ್ದಕ್ಕೆ ಈ ತರ ಈ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಇದು 32ನೇ ಶಾಲೆ ನಮ್ದು ಅಭಿವೃದ್ಧಿ ಈ ತರ ಮಾಡಿದ್ದೇವೆ. ಇದನ್ನು ಇಲ್ಲಿ ಶಿಕ್ಷಕರಿಗೆಲ್ಲ ನಾವೀಗ ಹೇಳಿದ್ದೇವೆ. ಇಲ್ಲಿ ಒಂದು ಪ್ಲಾಂಟೇಶನ್ ಅಂದ್ರೆ ಈಗ ಗಿಡದ ಪ್ಲಾಂಟೇಶನ್ ಒಂದು ಮಾಡಿಕೊಡ್ತೇವೆ. ಇದು ಏನು ಸ್ಮಾರ್ಟ್ ಸಿಟಿ ಒಳಗೆ ಸ್ಮಾರ್ಟ್ ಶಾಲೆ ತರ ಒಂದು ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದೆ ಒಂದು 4-5 ಶಾಲೆಗಳದಾವೆ, ಅದು ಈ ತರ ಮಾಡ್ಬೇಕಂತ ಆಸೆ. ನಮಸ್ಕಾರ. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ವೀರಾಪುರ ಓಣಿ ಶಾಲೆಗಳು ಕಳೆದ 20 ವರ್ಷದಿಂದ ಈ ಶಾಲೆಯ ಬಯಲಿನಲ್ಲಿ ಯಾರು ಬರ್ತಾ ಇದ್ದಿದ್ದಿಲ್ಲ, ಅಷ್ಟು ಹೊಲಸಾಗಿ ಇತ್ತು. ಇಲ್ಲಿ ಪವಾರ್ ಅಂತಕ್ಕಂಥವ್ರು ಈ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ಹೋರಾಡಿ ಶಾಲೆಯ ಅಭಿವೃದ್ಧಿಯನ್ನು ಮಾಡಿದ್ರು. ಅದಾದ ನಂತರ ಶಾಲೆಗಳಿಗೆ ಸುಣ್ಣ ಬಣ್ಣ ಕಾಣದೆ ಹಾಗೆ ಇದ್ದು ನಮ್ಗೆ ಯಾವುದೇ ರೀತಿಯ ಗ್ರಾಂಟ್ಗಳು ಇರ್ತಿದ್ದಿಲ್ಲ. ಆದ್ರೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಬಣ್ಣ ದರ್ಪಣವನ್ನ ನಮ್ಗೆ ಬಣ್ಣವನ್ನ ನೀಡಿದ್ರು. ಬಟ್ ಆ ಬಣ್ಣವನ್ನ ಯಾವ ರೀತಿ ನಮ್ಮ ಶಾಲೆಗೆ ಅಳವಡಿಸಬೇಕು ಅನ್ನೋದು ಒಂದು ಸಮಸ್ಯೆ ಆಗಿತ್ತು. ಆ ದಿಶೆಯೊಳಗ 2 ಶಾಲೆಯವರು ಚಿಂತನೆಯನ್ನು ಮಾಡಿ ಸಿದ್ದಾರೂಢ ಮಠದ ಗೆಳೆಯರ ಹಳೆಯ ವಿದ್ಯಾರ್ಥಿಗಳ ಸಂಘ ಏನಿದೆ ಅವರು ಮಿರ್ಜಾ ಅವ್ರನ್ನ ಭೇಟಿಯಾಗಿ ಈ 2 ಶಾಲೆಗಳಿಗೆ ಸುಂದರವಾಗಿರ್ತಕ್ಕಂಥ ಒಂದು ಬಣ್ಣ ದರ್ಪಣವನ್ನು ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊಂಡ್ವಿ. ಆ ದಿಶೆಯೊಳಗೆ ಅವರು 1 ವಾರದೊಳಗ 2 ಶಾಲೆಗೆ ಅತ್ಯಂತ ಉನ್ನತವಾಗಿ ಬಣ್ಣ ದರ್ಪಣ ಮಾಡಿದ್ದಾರೆ. ಅದಕ್ಕೆ ಈಗ ಶಾಲೆಗಳ ಕಳೆಯನ್ನು ನೋಡಿದ್ರೆ ಎಲ್ಲ ಮಕ್ಕಳು, ಪೋಷಕರು ಶಾಲೆಯತ್ತ ಮುಖ ಮಾಡಿ ಈ ಶಾಲೆ ನಮ್ಮ ಶಾಲೆ, ಹೆಮ್ಮೆಯ ಶಾಲೆ, ನಮ್ಮ ಶಾಲೆ ಬಹಳ ಉತ್ತಮವಾಗಿ ಶಾಲೆ ಅಂತಕ್ಕಂತ ಒಂದು ಮನೋಭಾವನೆ ಬರ್ತಾ ಇದೆ. ಯಾವಾಗ ಶಾಲೆಗಳು ಅಂದದಿಂದ ಕೂಡಿರ್ತಾವ ಆ ಸಮಯದೊಳಗ ಶಾಲೆಯತ್ತ ಮಕ್ಕಳು ಮತ್ತು ಪಾಲಕರು ಆಕರ್ಷಿತರಾಗಿ ಬರ್ತಾರೆ. ನಮ್ಮ ಸರ್ಕಾರಿ ಶಾಲೆಗಳು ಏನು ಖಾಸಗಿ ಶಾಲೆಗಳಿದ್ದಾವೆ ಅವುಗಳಿಗಿಂತ ಕಡಿಮೆ ಏನಿಲ್ಲ, ಅವುಗಳಿಗಿಂತ ಹೆಚ್ಚಾಗಿದೆ, ಕಲಿಕೆಯ ಮಟ್ಟದೊಳಗೆ ಉನ್ನತವಾಗಿದೆ. ಈ ವೀರಾಪುರ ಓಣಿ ಶಾಲೆಯ ಶತಮಾನೋತ್ಸವವನ್ನ ಆಚರಿಸಿದಂತ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಶತಮಾನೋತ್ಸವದತ್ತ ತನ್ನ ದಾಪುಗಾಲನ್ನು ಹಾಕ್ತಾ ಇದೆ. 2 ಶಾಲೆಯ ಶಿಕ್ಷಕರು ಅವಿರತವಾಗಿ ಹಗಲು ರಾತ್ರಿ ದುಡಿದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ. ಅದಕ್ಕೆ ಪಾಲಕರು, ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗಳಿಗೆ ಹೆಚ್ಚಾನು ಹೆಚ್ಚು ಸಂಖ್ಯೆಯಲ್ಲಿ ತಮ್ಮ ದಾಖಲಾತಿ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ, ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡೆದುಕೊಳ್ಳಬೇಕು ಅಂತ ಹೇಳ್ತೇನೆ. ಆ ದಿಶೆಯೊಳಗೆ ಈ ಶಾಲೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಮಾಡ್ತಕ್ಕಂಥ ಪ್ರಧಾನ ಗುರುಮಾತೆಯರಾಗಿರ್ತಕ್ಕಂಥ ಸಾಂಗ್ಲಿ ಮೇಡಮ್ ಅವರು ಸಹಿತನು ನಮ್ಮ ಜೊತೆಗೆ ಕೈ ಜೋಡಿಸಿ ಅವರು ಸಹಿತ ಈ ಶಾಲೆಯಲ್ಲಿ ಹಗಲು ರಾತ್ರಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಅನಿಸಿಕೆಯನ್ನ ನಾವು ಸಹಿತ ಕೇಳೋಣ. ನನ್ನ ಹೆಸರು ವಿನಾಯಕ್ ಕರಗುದ್ರಿ ಅಂತ. ಈ ಶಾಲೆಯ ಒಂದು ಪ್ರಾಂಗಣದಲ್ಲಿ ಸುಮಾರು 20 ವರ್ಷಗಳವರೆಗೆ ಕಾರ್ಯವನ್ನು ಸಲ್ಲಿಸುತ್ತಿದ್ದು ಈ ಶಾಲೆ ಪ್ರಗತಿದಾಯಕವಾಗಿ ನಡೆಯಲಿಕ್ಕೆ ನಾನು ನನ್ನ ಅಳಿಲು ಸೇವೆಯನ್ನು ಸಹಿತ ಮಾಡ್ತಾ ಬಂದಿದ್ದೇನೆ ಸರ್. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 4 ಮತ್ತು ಹೆಣ್ಣು ಮಕ್ಕಳ ಶಾಲೆ ನಂಬರ್ 4 ವೀರಾಪುರ ಓಣಿ 2 ಶಾಲೆಗಳ ಬಗ್ಗೆ ಸರ್ ಈಗ ಸವಿಸ್ತಾರವಾಗಿ ಹೇಳಿದ್ರು. ಇಲ್ಲಿ ನಿಸರ್ಗ ಫೌಂಡೇಶನ್ ಮತ್ತು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘದ ವತಿಯಿಂದ ಇವತ್ತೇನು ಬಣ್ಣವನ್ನ ಕಂಡದ ಶಾಲೆ ಬಹಳ ಖುಷಿಯಾಗಿದೆ ನಮಗ. ಹಲವಾರು ವರ್ಷಗಳಿಂದ ಬಣ್ಣವನ್ನೇ ಕಾಣದಿದ್ದಂತ ಶಾಲೆ ಬಣ್ಣವನ್ನ ಕಂಡದ. ಇನ್ನೂ ಅನೇಕ ಯೋಜನೆಗಳನ್ನ ಅವ್ರು ಹಾಕೊಂಡಾರ. ಶಾಲೆಯ ತೋಟವನ್ನ ನಿರ್ಮಾಣ ಮಾಡ್ಬೇಕು, ಕೈತೋಟವನ್ನ ನಿರ್ಮಾಣ ಮಾಡ್ಬೇಕು, ಒಟ್ಟ ಶಾಲೆಗೆ ಮಕ್ಕಳು ಖುಷಿಯಾಗಿ ಬರ್ಬೇಕು.
ಅವರಿಗೆ ಶಾಲೆಯ ವಾತಾವರಣವನ್ನ ಕಂಡ್ರೆ ತಂತಾನೇ ಸ್ವಾಭಾವಿಕವಾಗಿ ಮಕ್ಕಳಲ್ಲಿ ಸಂತೋಷ ಉಕ್ಕಿ ಬರಬೇಕು ಅನ್ನೋ ದಿಕ್ಕಿನ ಒಳಗೆ ಹಲವಾರು ಯೋಜನೆಗಳನ್ನ ಹಾಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗ್ಯಾರ. ಮತ್ತು ಇದಕ್ಕ ನಮ್ಮ ವೀರಾಪುರ ಓಣಿಯ ಗಣ್ಯ ನಾಗರಿಕರಾದ ಶಶಿಕಾಂತ್ ಬಿಜವಾಡ್ ಅವರು ಸಹಿತ ನಿಸರ್ಗ ಫೌಂಡೇಶನ್ ವತಿಯಿಂದ ಹಲವಾರು ಯೋಜನೆಗಳನ್ನ ಹಾಕೊಂಡು ಕೈ ಜೋಡಿಸ್ಯಾರ. ಈ ಎಲ್ಲಾ ಇದನ್ನ ನೋಡಿದಾಗ ನಮಗ ಹಳೆಯ ವಿದ್ಯಾರ್ಥಿಗಳಲ್ಲಿ ಈ ಮೂಲಕ ಇನ್ನೊಂದು ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ಬೇಕು. ಶಾಲೆಯನ್ನ ಒಂದು ಪ್ರೈವೇಟ್ ಶಾಲೆಗೆ ಟಕ್ಕರ್ ಕೊಡೋ ದಿಕ್ಕಿನೊಳಗ ನಮ್ಮ ಶಾಲೆ ಆಗ್ಬೇಕು. ಅದಕ್ಕ ಯಾರು ಒಬ್ಬರಿಂದ ಸಾಧ್ಯ ಇಲ್ಲ, ಹಲವಾರು ಕೈಗಳು ಇದಕ್ಕ ಕೂಡ್ಬೇಕಾಗ್ತದ. ಹಳೆಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಅದನ್ನ ಒಂದು ದಿನದೊಳಗೂ ಮಾಡ್ಬೋದು, ಒಂದು ವರ್ಷದೊಳಗೂ ಮಾಡ್ಬೋದು. ಈ ದಿಕ್ಕಿನೊಳಗ ನಾನು ಹಳೆಯ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ನಿವೇದನೆಯನ್ನು ಮಾಡ್ಕೋತೇನೆ, ಬರ್ರಿ ನಮ್ ಜೊತೆಗೆ ಕೈ ಜೋಡಿಸ್ರಿ. ನೀವು ಕಲಿತಂತ ಶಾಲೆಯನ್ನ ಒಂದು ಉತ್ತಮ ಶಾಲೆಯನ್ನ ಮಾಡ್ಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸ್ರಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾನು ಲುಗುಂಡಿ ಈ ಶಾಲಿನಾಗ ಏನ್ ಚಲೋ ಕಾಣಿಸ್ತಿತ್ತು? ಬಣ್ಣ ಹಚ್ಚಿದ್ ಎಲ್ಲಾ ಚಲೋ ಕಳ್ಸಿದ್ರಿ. ಮೊದ್ಲ ಇಲ್ಲಿ ಬರಾಕ ಬಣ್ಣ ಹಚ್ಚಿದ್ರಿ, ಬರಾಕ್ ಮನ್ಸಾಗತ್ತಿದ್ದಿಲ್ರಿ. ಈಗ ಬಣ್ಣ ಎಲ್ಲಾ ಹಚ್ಚಾರಿ ತುಂಬಾ ಖುಷಿಯಾಗಿ ಬರಾಕತ್ತಿದ್ರಿ. ಪ್ರೈವೇಟ್ ಶಾಲಿ ಗೌರ್ಮೆಂಟ್ ಪ್ರೈವೇಟ್ ಶಾಲಿಗ ಬರಾಕ್ ಮನ್ಸಾಗತ್ತಿ. ಎಲ್ಲಾ ಚಲೋ ಐತ್ರಿ. ಎಲ್ಲಾ ಸ್ವಚ್ಛತೆಯನ್ನು ಎಲ್ಲಾ ಮಾಡ್ಯಾವ ಸರ್. ಎಲ್ಲಾ ಚಂದ ಐತ್ರಿ. ಎಲ್ಲಾ ಬಣ್ಣ ಗಿಣ್ಣ ಎಲ್ಲಾ ಮತ್ ಶಿಕ್ಷಕಗಳು ಸರ್ಗಳು ಎಲ್ಲಾರು ಶಿಕ್ಷಣಗಳು ಎಲ್ಲಾರು ಚಲೋ ಅದಾರಿ. ನಿಂದ ಅಯಾನು ಲುಗುಂಡಿ. Ooh.